ಹೌದಾ? ನಾಗದೇವತೆ ದರ್ಶನ ಕೊಟ್ಟು ಶ್ಯಾಮನ ಹಣೆ ಮೇಲೆ ಕುಂಕುಮ ಇಟ್ಲಾ? ಹೌದು ರೀ, ನಾವೇ ಕಣ್ಣಾರೆ ನೋಡಿದ್ವಿ. ನಾಗ ಸೌಭಾಗ್ಯ ವ್ರತನ ಶ್ಯಾಮ ಅಷ್ಟು ನಿಷ್ಠೆಯಿಂದ ಮಾಡಿದ್ದಕ್ಕೆ ನಮ್ಗೆ ಫಲ ಸಿಕ್ಕಿದ್ದು. ಶ್ಯಾಮ ಯಾವಾಗ್ಲೂ ಅರ್ಶನ ಕುಂಕುಮದ ಜೊತೆ ಕಳೆಕಳೆಯಾಗಿರೋ ಹಾಗೆ ಆ ನಾಗದೇವತೆ ಹರಿಸಿದಾಳೆ ರೀ. ಇನ್ನು ಅಖಿಲ್ ಜಾತಕದಲ್ಲಿರೋ ಗಂಡಂತರದ ಬಗ್ಗೆ ನನಗೇನು ಭಯ ಇಲ್ಲ, ಯಾವ ಭಯನೂ ಇಲ್ಲ. ಕೂತ್ಕೋ. ಮಮ್ಮಿಗ ಭಯ ಹೋಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಶ್ಯಾಮ. ನನ್ಗೂ ತುಂಬಾ ಖುಷಿ ಆಗ್ತಿದೆ ರೀ. ನಾವಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀನೇ ಶ್ಯಾಮ. ನೀನಷ್ಟು ನಿಷ್ಠೆಯಿಂದ ವ್ರತ ಮಾಡಿದ್ರಿಂದಾನೇ ಆ ನಾಗದೇವತೆ ಕರುಣಿಸಿದ್ದು, ನಿನ್ನ ಹರಿಸಿದ್ದು, ಮಮ್ಮಿ ಭಯನ ಹೋಗ್ಸಿದ್ದು. ಇವಾಗ ನೀನ್ ಸಿಂಗರ್ ಅಂತ ಮಮ್ಮಿಗೆ ಗೊತ್ತಾದ್ರೂ ಕೂಡ ಭಯ ಪಡೋ ಹಾಗಿಲ್ಲ. ಅದಕ್ಕೂ ಮೇಲ್ತನ್ ಸೊಸೆ ಇಷ್ಟು ದೊಡ್ಡ ಸಿಂಗರ್ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಹಾಗಾದ್ರೆ ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯನ ಅತ್ತೆಗೆಲ್ಲ ಹೇಳ್ಬಿಡೋಣ? ಹೇಳೋಣ ಶ್ಯಾಮ, ಈಗ್ಲೇ ಹೇಳೋಣ. ಇನ್ ನಾವು ಸುಳ್ಳು ಹೇಳಿ FM ಸ್ಟೇಷನ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಮೋಸ ಮಾಡ್ತಾ ನೀನು ಹಾಡು ಹೇಳೋ ಅಗತ್ಯನೂ ಇಲ್ಲ. ಇಷ್ಟು ದಿನಕ್ಕೆ ಆ ಕೃಷ್ಣ ನನ್ ಮೊರೆ ಕೇಳಿದ್ದಾನೆ. ನನ್ನ ಹಾಡಿಗೆ ಸಂಬಂಧಪಟ್ಟಿರೋ ನಿಜಾನ ನನ್ನ ಅತ್ತೆ ಮಾವಂಗ್ ಗೊತ್ತಾಗೋ ಹಾಗೆ ಮಾಡ್ತಿದ್ದಾನೆ. ಬನ್ನಿ ಅತ್ತೆ ಮಾವಂಗ್ ಹೇಳೋಣ. ಸರಿ. ನಮ್ ವೇದವತಿ ಅಕ್ಕನ ದಯೆಯಿಂದ ಈ ವ್ರತದ ಬಗ್ಗೆ ನಮಗ್ ಗೊತ್ತಾಯ್ತು. ಶ್ಯಾಮ ವ್ರತನೂ ಮಾಡಿ ಫಲಾನೂ ಸಿಕ್ತು. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು ರೀ. ಮಮ್ಮಿ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು. ಗುಡ್ ನ್ಯೂಸಾ? ಏನ್ ಕಂದ ಅದು? ಅದನ್ ಕೇಳಿದ್ರೆ ನೀವು ಡ್ಯಾಡಿ ತುಂಬಾ ಖುಷಿ ಪಡ್ತೀರಿ. ಏನಪ್ಪ ಅಂತ ಗುಡ್ ನ್ಯೂಸು? ಹೇಳು ಶ್ಯಾಮ. ನಾನಾ? ಹಾ, ನಾನಲ್ಲ, ಆ ಗುಡ್ ನ್ಯೂಸ್ ನೀವೇ ಹೇಳ್ಬೇಕು. ಇಲ್ಲ, ನೀನೇ ಹೇಳು. ಇಲ್ಲ ಇಲ್ಲ, ಆ ಶುಭ ವಾರ್ತೆ ನೀವೇ ಹೇಳ್ಬೇಕು. ಒಂದ್ ನಿಮಿಷ. ನೀವ್ ಗುಡ್ ನ್ಯೂಸ್ ಹೇಳೋಕ್ಕೂ ಮೊದಲು ನಾನೊಂದು ಬ್ಯಾಡ್ ನ್ಯೂಸ್ ಹೇಳಬೇಕು. ಬ್ಯಾಡ್ ನ್ಯೂಸಾ? ಹೌದು ಮಾವ. ಶ್ಯಾಮನ್ನ ನಾಗದೇವತೆ ಹರಿಸಿರೋದ್ರಿಂದ ಅಖಿಲ್ಗಿರೋ ಗಂಡಾಂತರ ಹೋಯ್ತು ಅಂತ ನಾವೆಲ್ಲ ತುಂಬಾ ಸಂತೋಷ ಪಡ್ತಿದೀವಿ ಅಲ್ವಾ? ಹೌದು, ನಮ್ ಸಂತೋಷ ಎಲ್ಲ ಹಾರು ಹೋಯ್ತು ಅತ್ತೆ. ಒಬ್ಬ ಹಾವ ಆಡಿಗ ಹಾವೆಂದ ಬೊಟ್ಟಿಡ್ಸಿ ಹೀಗೆ ಮೋಸ ಮಾಡ್ತಿರೋದಂತೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನೋಡಿ. ಈಗೀಗ ಭಕ್ತಿ ಹೆಸರಲ್ಲಿ ಮೋಸ ಹೆಚ್ಚಾಗ್ತಿದೆ. ಹಾವಾಡ್ಸೋರು ಹಾವಿಗೆ ಬೊಟ್ಟಿಡೋ ಟ್ರೈನಿಂಗ್ ಕೊಟ್ಟು ಜನರ ನಂಬಿಕೆ ಜೊತೆ ಆಟ ಆಡ್ತಾ ಜನರಿಗೆ ಮೋಸ ಮಾಡ್ತಿದ್ದಾರೆ.
ಈ ನಾಗ ಸೌಭಾಗ್ಯ ವ್ರತ ಅನ್ನೋದೆಲ್ಲ ಬರೀ ಫೇಕ್. ಎಲ್ರ ಜೊತೆ ನಾವು ಕೂಡ ಮೋಸ ಹೋದ್ವಿ. ಅಖಿಲ್ಗಿರೋ ಅಪಾಯ ಹೋಯ್ತಲ್ಲ ಅಂತ ಖುಷಿ ಪಟ್ವಿ. ಏನ್ರಿ ಹೀಗಾಗೋಯ್ತು? ಅಖಿಲ್ಗಿರೋ ಪ್ರಮಾದ ಹೋಯ್ತು ಅಂತ ನಾವು ಆನಂದ ಪಡೋದ್ರಲ್ಲಿ ಇಂಥ ಕೆಟ್ಟ ಸುದ್ದಿ ಕೇಳೋ ಹಾಗಾಯ್ತಲ್ಲ. ನೊಂದ್ಕೋಬೇಡ ವಸಂತ, ನೊಂದ್ಕೋಬೇಡ. ಬೇರೆಯವ್ರ ನಂಬಿಕೆ ಜೊತೆ ಆಟ ಆಡೋ ಇಂಥ ಮೋಸಗಾರರು ತುಂಬಾ ಜನ ಇರ್ತಾರೆ ಮಮ್ಮಿ. ಅಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಮಮ್ಮಿ, ಇನ್ ಮುಂದೆ ಯಾರೇ ಇಂಥದ್ದೆಲ್ಲ ಹೇಳಿದ್ರು ಕೂಡ ನಂಬೇಡಿ. ನನ್ನ ಬಗ್ಗೆ, ನನ್ನ ಪ್ರಮಾದದ ಬಗ್ಗೆ ದಯವಿಟ್ಟು ಭಯಪಡ್ಬೇಡಿ. ತಾತ ಹೇಗಿದ್ರು ಬೇಗ ಬರ್ತಾರಲ್ವಾ? ತಾತ ಬಂದ ತಕ್ಷಣ ಈ ಸಮಸ್ಯೆಗೆ ಸರಿಯಾದ ಪರಿಹಾರ ಹೇಳ್ತಾರೆ. ಅಲ್ಲಿವರೆಗೂ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನೆಮ್ಮದಿಯಿಂದ ಇರಿ. ಏನ್ ನಿಮ್ದಿನೋ ಏನೋ, ಈ ಜನ್ಮಕ್ಕೆ ನನಗೆ ಆ ಭಾಗ್ಯ ಇದೆಯೋ ಇಲ್ವೋ. ಏನ್ರಿ ಇದು? ಯಾಕೆ ಹೇಗಿದ್ದೀರಾ? ನಾಗದೇವತೆ ವಿಷಯದಲ್ಲಿ ಹಾಗಾಗಿದ್ದಕ್ಕೆ ಬೇಜಾರಾ? ನಿಜವಾಗ್ಲೂ ನಾಗದೇವತೆ ನನ್ಗೆ ಆಶೀರ್ವಾದ ಮಾಡಿದ್ರೆ ಅತ್ತೆ ಭಯನೂ ಹೋಗ್ತಿತ್ತಲ್ಲ ಅಂತ ಅನ್ಕೋತಿದ್ದೀರಲ್ವಾ? ಅದಲ್ಲ ಶ್ಯಾಮ, ನಾನು ಯೋಚನೆ ಮಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಇನ್ನೇನ್ ಯೋಚನೆ ಮಾಡ್ತಾ ಇದ್ದೀರಾ? ನಾಳೆ ಮಾರ್ನಿಂಗ್ ನಿನ್ನ FM ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಕೈಲಿ ಆಗಲ್ಲ ಶ್ಯಾಮ. ಆಕ್ಚುಲಿ ಇವತ್ತು ಆಡಿಟರ್ ಜೊತೆ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಟೆಂಡ್ ಮಾಡದೆ ನಾನು ನಿನ್ನ ಪ್ರೋಗ್ರಾಮ್ ವಿಷಯ ಹೇಳೋದಕ್ಕೆ ಬಂದ್ಬಿಟ್ನಲ್ವಾ? ಹೌದು, ನಾನು ಹಾಡ್ ಹೇಳಿ ಕಳಿಸ್ಬೇಕು ಅನ್ನೋ ವಿಷಯ ಹೇಳಕ್ಕೆ ಪಾಪ ಆಫೀಸಿಂದನೇ ಬಂದ್ಬಿಟ್ರಿ. ಅದಕ್ಕೆ ಮೀಟಿಂಗ್ ಮಿಸ್ ಆಗೋಯ್ತು. ಆಡಿಟರ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕು. ನಾಳೆ ಮಾರ್ನಿಂಗ್ 6 o'clock ಫ್ಲೈಟ್ಗೆ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. 1 week ತನಕ ಬರಲ್ಲ. ಹಾಗಾಗಿ ನಾಳೆ ಬೆಳಗಿನ ಜಾವನೆ ಎದ್ದು ಅವ್ರ ಜೊತೆಗೇನೆ ಏರ್ಪೋರ್ಟಿಗೆ ಹೋಗ್ತಾ ಕಾರಲ್ಲಿ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ ನಿನ್ನ FM ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ ರೀ, ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೊಬ್ಳೇ ಹೋಗ್ತೀನಿ. ಏನು, ನೀನ್ ಒಬ್ಳೇ ಹೋಗ್ತೀಯಾ? ಹೌದ್ರಿ, ನನ್ಗೆ ರೂಟ್ ಗೊತ್ತಿದ್ಯಲ್ಲ. ನನ್ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಆಡಿಟರ್ ಹತ್ರ ಹೋಗಿ ನಿಮ್ ಕೆಲ್ಸ ಮಾಡ್ಕೊಳ್ಳಿ. ನಾನ್ ಏನಾದ್ರೂ ಮಾಡಿ FM ಸ್ಟೇಷನ್ಗೆ ಹೋಗ್ತೀನಿ, ಹಾಡ್ತೀನಿ. ಸರಿನಾ? ಓಕೆ ಶ್ಯಾಮ, ಹುಷಾರು. ಸರಿ ರೀ. ಶ್ಯಾಮ, ತಗೋ ಕೃಷ್ಣ ತುಳಸಿ ಫೋನ್. ಜೋಪಾನ, ಇದು ನಿನ್ನ ಹತ್ರನೇ ಇಟ್ಕೋ. ನೀವು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ, ಮಲ್ಕೊಳ್ಳಿ. ಗುಡ್ ನೈಟ್ ಶ್ಯಾಮ. ಗುಡ್ ನೈಟ್. ಏನ್ರಿ ಎಲ್ ಕರ್ಕೊಂಡ್ ಬಂದಿದ್ದೀರಾ? ಈ ರೈಸ್ ಮಿಲ್ಲು ಸೇಲ್ಗಿಟ್ಟಿದಾರಂತೆ ಶ್ಯಾಮ. ಸಾಧ್ಯ ಆದ್ರೆ ತಗೋಬೇಕು ಅಂದ್ರು ಡ್ಯಾಡಿ. ಒಂದ್ಸಲ ನೋಡೋಣ ಅಂತ ಬಂದೆ. ಬಾ. ನಿಮಗಿಷ್ಟ ಆದ್ರೂ ನೀವು ಈ ಮಿಲ್ನ ತಗೊಳಕ್ಕಾಗಲ್ಲ. ಯಾಕೆ ತಗೊಳಕ್ಕಾಗಲ್ಲ? ಇದನ್ನ ನಮ್ಮ ಅಣ್ಣ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಮ್ಮ ಅಣ್ಣಂಗೆ ಯಾರು ಪೋಟಿ ಬರಬಾರ್ದು. ಬಂದ್ರೆ ಏನ್ ಮಾಡ್ತೀರಾ? ಅವ್ರ ಕತೆನೇ ಮುಗಿಸ್ಬಿಡ್ತೀವಿ.
ಏಯ್! ಅಯ್ಯೋ ರೀ ಅಯ್ಯೋ ಏನಂದ್ರೆ ಎದ್ದೇಳಿ ರೀ ಕಣ್ಬಿಡ್ರಿ. ಏಯ್! ಏನೋ ಆ ಲುಕ್ಕು ಹೊಡಿತೀಯಾ? ಅಬ್ಬಬ್ಬಾಬ್ರಕಡ್ಡಾಬ್ರ ಹೊಡಿತೀಯ ಅಂತ ಕೇಳಿದ್ಮೇಲೂ ಕೂಡ ಹೊಡಿದೆ ಹೇಗೋ ಇರ್ತೀನಿ. ಅಯ್ಯೋ, ನಿನ್ನ ಕೈ ಮುಗಿದ್ದೀನಿ, ನಮ್ಮನ್ನು ಬಿಟ್ಬಿಡು ನಮ್ಮನ್ನ. ಅಬ್ಬಬ್ಬಾಬ್ರಕಡ್ಡಾಬ್ರ ಓಡ್ ಹೊಟ್ಟೋದ್ರು ಲೋಫರ್ಗಳು. ಏನ್ರಿ ಅದು? ನೀವೇನು ಆ ಫೈಟಿಂಗ್ ಏನು? ನಿನ್ನಂತ ಪುಟ್ಕಿ ಪಕ್ಕದಲ್ಲಿದ್ರೆ ಹಾಗೆ ಫೈಟ್ ಮಾಡ್ತೀನಿ ಕಡೆ ಪುಟ್ಕಿ. ಏನ್ರಿ ಹೀಗೆ ಹೇಳ್ತೀರಾ? ನಿನ್ ಸಣ್ಣ ಸೊಂಟ ನೋಡಿ ಗಿಲ್ದೆ ಹೇಗೆ ಇರ್ಲಿ ಪುಟ್ಕಿ. ನಿನ್ ಅಂದವಾದ ಮುಖ ನೋಡಿ ಚಿಕ್ಕೆ ಹೊಡಿದೆ ಹೇಗೆ ಇರ್ಲಿ ಪುಟ್ಕಿ. ಥಳಥಳ ಅಂತ ಹೊಳಿತಿರೋ ನನ್ನ ಹುಡುಗಿನ ಹತ್ರ ಎಳ್ಕೊಳ್ದಂಗೆ ಹೇಗೆ ಇರ್ತೀನಿ ಪುಟ್ಕಿ. ಏನ್ರಿ ಇದು? ಪುಟ್ಕಿ ಅಂತ ಹೀಗ್ ಪುಟ್ಟಕ್ಕಂತೆ ಹಗ್ ಮಾಡ್ತಿದ್ದೀರಲ್ಲ. ಹೌದು, ಈ ಪುಟ್ಕಿ ಅಂದ್ರೆ ಏನು? ಪುಟ್ಕಿ ಅಂದ್ರೆ ಪುಟಕ್ ಜರ ಜರ ಡುಬಕ್ಕಮೆ. ಪುಟ್ಟಕ್ಕ ಜರ ಡುಬಕ್ಕೇನಾ ಅಂದ್ರೆ? ಕಣ್ಮುಚ್ಕೊ ಹೇಳ್ತೀನಿ. ಅಬ್ಬಬ್ಬಾಬ್ರಕಡಾಬ್ರ ಪುಟಕ್ ಜರ ಜರ ಡುಬಕ್ಕಮೆ. ಏನಿದು, ಶ್ಯಾಮ ಮೂಡ್ ಆಫ್ ಅಲ್ಲಿ ಇದ್ದಾಳಲ್ಲ ಅಂತ ನಾಗಾರ್ಜುನ ಅವ್ರ ಸಿನಿಮಾ ಕರ್ಕೊಂಡು ಹೋದ್ರೆ ಆ ನಾಗಾರ್ಜುನ ನನ್ನ ಕನ್ಸಲ್ಲೇ ಬರ್ತಾರಲ್ಲ. ಅಬ್ರಕಡಾಬ್ರ.
ಏನು ಇನ್ನೂ ಕೃಷ್ಣ ತುಳಸಿ ಬಂದಿಲ್ಲ? ಅಲ್ಲಿ ನೋಡಿ ಬಂದ್ರು ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ನಿನಗೆ ಹೀಗೆ ಸ್ವಾಗತ ಮಾಡ್ತಿದೀವಿ ಅಂತನಾ? ನಿಮ್ಮಂತ ದೊಡ್ಡ ಜನರಿಗೆ ಹೀಗೆ ಸ್ವಾಗತ ಮಾಡಬೇಕು. ಕೃಷ್ಣ ತುಳಸಿ, ನಿನ್ಗೊಂದು ವಿಷಯ ಗೊತ್ತಾ? ಪ್ರಪಂಚದಲ್ಲಿರೋ ಹಾಸ್ಪಿಟಲ್ಸ್ ಎಲ್ಲ ಮುಚ್ತಿದ್ದಾರೆ. ಹಾಸ್ಪಿಟಲ್ಸ್ ಪ್ಲೇಸ್ ಅಲ್ಲಿ ಹಾವಿನ ಹುತ್ತ ಇಡಿಸ್ತಾರಂತೆ. ಹುತ್ತದಿಂದ ಹಾವು ಕಮ್ಮಿಂಗು, ಹಣೆ ಮೇಲೆ ಬೊಟ್ಟು ಇಟ್ಟಿಂಗು, ಪ್ರಾಬ್ಲಮ್ ಎಲ್ಲ ಸಾಲ್ವಿಂಗು. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ವಿಡಿಯೋ ಚೆನ್ನಾಗಿ ವೈರಲ್ ಆಗ್ತಿದೆ. ಈ ವಿಡಿಯೋಗೆ ತುಂಬಾ ವ್ಯೂಸ್ ಬಂದಿರುತ್ತೆ. ನಿಮ್ಗೆ ಫ್ಯಾನ್ಸ್ ಕೂಡ ಹೆಚ್ಚಾಗಿರ್ತಾರೆ. ಕೃಷ್ಣ ತುಳಸಿ, ಇಷ್ಟಕ್ಕೂ ನೀನು ಹುತ್ತದ ಸುತ್ತ ಪ್ರದಕ್ಷಿಣೆ ಹಾಕಿ ಹಾವಿನ ಹತ್ರ ಹಾಗೆ ಬೊಟ್ಟ್ಯಾಕೆ ಇಡಿಸ್ಕೊಂಡೆ? ನಾಗದೋಷದಿಂದ ನಿಮ್ಗೆ ಮಕ್ಕಳಾಗ್ಲಿಲ್ವಾ? ಏನ್ ಕತೆ? ಅದು ಹಾಗೇನಿಲ್ಲ ಮೇಡಮ್, ಅದು ನಾಗ ಸೌಭಾಗ್ಯ ವ್ರತ. ಆ ಹಾವು ನಿನ್ ಹಣೆ ಮೇಲೆ ಬೊಟ್ಟಿಟ್ಟಿದ್ದಕ್ಕೆ ಸರಿ ಹೋಯ್ತು. ಅದೇ ಕಚ್ಬಿಟ್ಟಿದ್ರೆ ನಿನ್ ಸೌಭಾಗ್ಯದ ವಿಷಯ ಹಾಗಿರ್ಲಿ, ನೀನೇ ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗಿರ್ತಿದ್ದೆ. ಏನ್ ಮೇಡಮ್ ಇದು? ಅವ್ರ ನಂಬಿಕೆ ಅವ್ರಿಗಿರತ್ತೆ, ಬೇರೆಯವ್ರ ನಂಬಿಕೆ ಮೇಲೆ ಜೋಕ್ ಮಾಡಿದ್ರೆ ಅವ್ರ ಮನ್ಸಿಗೆ ನೋವಾಗುತ್ತಲ್ಲ ಮೇಡಮ್. ಏನೋ ತಮಾಷೆ ಗಂದಿದ್ದಕ್ಕೆ ಮನ್ಸಿಗೆ ಅಷ್ಟೊಂದು ನೋವಾಗತ್ತಾ? ಬರೀ ಇವ್ರ ಮನ್ಸಿಗೆ ಮಾತ್ರ ನೋವಾಗುತ್ತಾ, ಇಲ್ಲ ಹಾವಿನ ಮನ್ಸಿಗೂ ನೋವಾಗುತ್ತಾ? ಹಾಗಲ್ಲ ಮೇಡಮ್, ಹೀಗೆ ಮಾತಾಡಿದ್ರೆ ಅವ್ರಿಗೆ ಫೀಲ್ ಆಗುತ್ತಲ್ಲ ಅಂತ. ನೀನ್ ಹೀಗೆ ನಮ್ಗೆ ಎದುರು ಮಾತಾಡಿದ್ರೆ ನಾವು ಫೀಲ್ ಆಗ್ತೀವಿ. ಆಗ ನಿನ್ ಮನ್ಸಿಗೆ ಮಾತ್ರ ನೋವಾಗೋದಿಲ್ಲ, ನಮ್ ಮನ್ಸಿಗೂ ನೋವಾಗತ್ತೆ. ಅಂದ್ರೆ ನಿನ್ ಉದ್ಯೋಗ ಹೋಗತ್ತೆ. ಅಮ್ಮ, ನನ್ ಕೆಲ್ಸ ಹೋಗ್ಬಾರ್ದು. ಈ ಕೆಲ್ಸ ನನ್ಗೆ ಬೇಕೇ ಬೇಕು. ಕೆಲ್ಸ ಕಳ್ಕೊಂಡ್ರೆ ನಾನ್ ಸಾಲ ತೀರ್ಸೋದ್ ಹೇಗೆ? ಇಂಥದ್ದೆಲ್ಲ ಲೈಟ್ ಆಗಿ ತಗೋಬೇಕೆ ಹೊರತು ಸೀರಿಯಸ್ ಆಗಿ ತಗೋಬಾರ್ದು. ಕೃಷ್ಣ ತುಳಸಿ ಅವ್ರೆ, ನಿಮಗ್ ಕೆಲ್ಸ ಸಿಕ್ಕಿದಕ್ಕೆ ನಮಗ್ ಪಾರ್ಟಿ ಕೊಡಿಸ್ಲಿಲ್ವಲ್ಲ? ಯಾವಾಗ ಕೊಡಿಸ್ತೀರಾ? ಕೊಡಿಸ್ತೀನಿ. ಯಾವಾಗ ಕೊಡಿಸ್ತೀರಾ? ಯಾವಾಗ್ಲೋ ಯಾಕೆ, ಇವಾಗ್ಲೇ ಕೊಡ್ತಾಳೆ. ಈಗಿಂದೀಗ ಪಾರ್ಟಿ ಅಂದ್ರೆ ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡ್ಸುವಂತ ರೇಂಜ್ ಅಲ್ವಲ್ಲ ನಿಂದು. ಜಸ್ಟ್ ಟೀ ಪಾರ್ಟಿನೇ ಅಲ್ವಾ? ಟೀ ಕೊಡ್ಸಿದ್ರೆ ಸಾಕಾಗತ್ತೆ. ಟೀ ಕೊಡೋದಂದ್ರೆ ನಮ್ ಮೆಸ್ಸಲ್ಲಿರೋ ಟೀ ತಂದು ಕೊಡೋದಲ್ಲ, ಹೊರಗಡೆ ಟೀ ತಂದು ಕೊಡ್ಬೇಕು. ಲಿಂಗಣ್ಣ, ಸ್ವಲ್ಪ ಹೊರಗಡೆ ಹೋಗಿ ಟೀ ತಗೊಂಡ್ ಬರ್ತೀರಾ? ಅವನ್ ಹೇಗ್ ತರ್ತಾನೆ? ಅವನ್ ನಿನ್ನೆ ಬೈಕ್ ಮೇಲಿಂದ ಬಿದ್ನಂತೆ, ಕಾಲು ನೋವಾಗ್ತಿದ್ಯಂತೆ, ನಡಿಯಕ್ಕಾಗ್ತಿಲ್ವಂತೆ. ತುಂಬಾ ನೋವು, ನನಗೆ ನಡಿಯಕ್ಕಾಗ್ತಿಲ್ಲ ಅಮ್ಮ.
ನೀನೇ ಕೆಳಗಡೆ ಹೋಗಿ ಟೀ ಸ್ಟಾಲ್ ಇಂದ ಟೀ ಮಾಡಿಸ್ಕೊಂಡ್ ತಂದು ನಮ್ ಎಲ್ಲಾರ್ಗೂ ಸರ್ವ್ ಮಾಡು, ಓಕೆನಾ? ಏನ್ ಹಾಗೆ ನೋಡ್ತಿದ್ಯಾ? ಟೀ ಸ್ಟಾಲ್ಗೆ ಹೋಗಿ ಬಂದ್ರೆ ನಿನ್ ಪ್ರೆಸ್ಟೀಜ್ ಕಡಿಮೆ ಆಗತ್ತಾ? ಹಾಗೇನಿಲ್ಲ ಮೇಡಮ್. ಹಾಗಾದ್ರೆ ಅಲ್ಲಿ ಟೀ ಗ್ಲಾಸಸ್ ಇದೆ, ತಗೊಂಡ್ ಹೋಗಿ ಟೀ ತಗೊಂಡ್ ಬಾ ಹೋಗು.